ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಜೀವನದಲ್ಲಿ ಏನೇನು ನಡೆದ್ರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ತಿಳ್ಕೊತಾ ಹೋಯ್ತು ಅಂತಂದರೆ ಯಾವುದು ಸಮಸ್ಯೆನೂ ಅಷ್ಟೇ ಸಮಸ್ಯೆ ಅಂತ ಅನಿಸೋದಿಲ್ಲ. ಏನೇ ಒಂದು ಸಮಸ್ಯೆ ಬರಲಿ, ಸುಖ ಬರಲಿ, ದುಃಖ ಬರಲಿ, ಏನೇ ಬರಲಿ ಅದೆಲ್ಲ ಆಗೋದಕ್ಕೆ ಒಳ್ಳೆಯದಪ್ಪ ಅಂತ ನಾವು ಅಂದ್ಕೊಂಡಾಗ ಯಾವುದೇ ಒಂದು ದೊಡ್ಡ ಸಮಸ್ಯೆ ಬಂದಾಗಲೂ ಅಷ್ಟೇ ತಡ್ಕೊಳ್ಳೋಂಥ ಶಕ್ತಿ ಇರುತ್ತೆ. ಅಯ್ಯೋ ಎಂಥ ಕಷ್ಟನೇ ಅನುಭವಿಸಿದ್ದೀನಂತೆ, ಇದ್ಯಾವ ಮಹಾ ನನಗೆ ಅನ್ನೋಷ್ಟು ನಮ್ಮ ಮನಸ್ಸಿನಲ್ಲಿ ಒಂಥರ ಗಟ್ಟಿತನ ಅನ್ನೋದು ಬರುತ್ತೆ. ಈಗ ಒಂದು ಮರಕ್ಕೆ ಹೇಗೆ ಒಂದು ಪೆಟ್ಟು ಅನ್ನೋದು ಬಿದ್ದಾಗ ಆ ಮರ ಕೆಳಗಡೆ ಉರುಳುತ್ತೋ ಅದೇ ರೀತಿ 1-2 ಪೆಟ್ಟು ಬಿದ್ದಾಗ ನೋವನ್ನೋದಾಗುತ್ತೆ. ಆಮೇಲೆ ಅದಕ್ಕೆ ಸರಿ ಹೋಗುತ್ತೆ. ಏಕೆಂದರೆ ಅವ್ರು ಹಾಕೋ ಏಟಿಂದನೇ ನನ್ನ ಜೀವ ಹೋಗುತ್ತೆ ಅನ್ನೋದು ಆ ಮರಕ್ಕೆ ಗೊತ್ತಾಗುತ್ತೆ. ಆವಾಗ ಆ ಮರ ಗಟ್ಟಿ ಆಗುತ್ತೆ, ಗಟ್ಟಿ ನಿರ್ಧಾರ ಅನ್ನೋದನ್ನು ಸಹ ಆ ಮರ ತಗೊಳ್ಳುತ್ತೆ. ಹಂಗಾಗಿ ಈಗೊಂದು ಶಿಲೆ ಆಗಬೇಕಾದ್ರೆ 100 ಉಳಿಪೆಟ್ಟು ತಿನ್ನಬೇಕು, ಏಟು ತಿನ್ನಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಅಷ್ಟು ಏಟು ಬಿದ್ದಾಗಲೇ ಒಂದು ಶಿಲೆ ಆಗೋಕ್ಕಾಗೋದು. ಹಾಗೆಯೇ ನಮ್ಮ ಜೀವನದಲ್ಲಿ ಎಷ್ಟೆಷ್ಟು ಕಷ್ಟ ಅನ್ನೋದು ಬರ್ತಿರುತ್ತೋ ಆವಾಗ ನಮಗೆ ಗಟ್ಟಿ ಮನಸ್ಸು ಬರುತ್ತೆ, ಒಂಥರ ಧೈರ್ಯ ಬರುತ್ತೆ. ಏನೇ ಒಂದು ಮುಂದೆ ಸಮಸ್ಯೆ ನಮಗೆ ಕಾದಿದೆ ಬರ್ತಿದೆ ಅನ್ನೋದುವಾಗ ನಮ್ಗೆ ಹೆದರಿಕೆ ಆಗೋದಿಲ್ಲ. ಅಯ್ಯೋ ಎಂಥ ಕಷ್ಟನೇ ಅನುಭವಿಸಿದ್ದೀನಂತೆ, ಎಂಥ ಕಷ್ಟ ನನಗೆ ಬರ್ಬೋದು ಅನ್ನೋ ಥರ ನಮ್ಮ ಮನಸ್ಸು ಗಟ್ಟಿ ಆಗುತ್ತೆ. ನಮ್ಮನ್ನು ದೇವ್ರುಗಳು ಗಟ್ಟಿ ಮಾಡ್ತಾರೆ. ನಾವು ನಂಬಿರೋ ರಾಯರು ಇದನ್ನೆಲ್ಲ ಮಾಡ್ತಾರೆ. ನಿನಗೆ ಕಷ್ಟ ಬಂದಾಗ, ಒಂದು ಚಿಕ್ಕ ಕಷ್ಟ ಬಂದಾಗ ನೀನು ಎಷ್ಟು ಕುಗ್ಗುತ್ತೀಯೋ, ದೊಡ್ಡ ಕಷ್ಟ ಬಂದಾಗ ನೀನು ತಡ್ಕೊಳ್ಳೋ ಶಕ್ತಿನೂ ಸಹ ನಾನೇ ಕೊಡ್ತೀನಿ. ಕಷ್ಟದಲ್ಲಿ ನಾನು ನಿನ್ನ ಜೊತೇಲಿ ಇರ್ತೀನಿ ಅಂತಲೂ ಸಹ ನಾವು ನಂಬೋವಂಥ ರಾಯರು ನಮ್ಮ ಮನೆ ದೇವ್ರುಗಳು. ಈ ಥರ ನಮ್ಮ ಮನಸ್ಸಲ್ಲಿ ಒಂದು ಗಟ್ಟಿತನ ಅನ್ನೋದನ್ನು ಸಹ ನಾವು ಬೆಳೆಸ್ಕೊಳ್ಳೋ ಥರ ಅವರು ಅನುಗ್ರಹ ಮಾಡ್ತಾರೆ. ನಾವು ಕಷ್ಟ ಬಂತು ಅಂತ ಅಂದ್ಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ನಾವು ಕೂತ್ಕೊಳ್ಳೋದಕ್ಕೆ ಹೋಗಬಾರ್ದು. ಹೌದು, ಕಷ್ಟ ಬರುತ್ತಾ ಬರಲಿ, ನಮಗೆ ತಾನೇ ಕಷ್ಟ ಬರೋದು, ನಮಗೆ ತಾನೇ ಅವ್ರು ಕಷ್ಟ ಕೊಡ್ತಾ ಇರೋದು ಅಂತ ಅಂದ್ಬಿಟ್ಟು ಆ ಕಷ್ಟನೆಲ್ಲ ನಾವು ಎದುರಿಸ್ತಾ ಹೋದಾಗ ಕಷ್ಟಗಳಿಗೂ ಅಷ್ಟೇ ಗೊತ್ತಾಗುತ್ತೆ. ನಾನು ಅವ್ರ ಹತ್ರ ಹೋದ್ರೂ ಎಲ್ಲನೂ ಅಷ್ಟೇ ಅನುಭವಿಸ್ತಿದ್ದಾರೆ, ದೂರನೂ ಅಷ್ಟೇ ಮಾಡ್ಕೋತಿದ್ದಾರೆ. ಅವ್ರ ಜೊತೆಗೆ ಅವ್ರು ನಂಬಿರೋಂಥ ದೇವ್ರುಗಳಿದ್ದಾವೆ. ಅದಕ್ಕೆ ನಾನು ಜಾಸ್ತಿ ಅವ್ರ ಹತ್ರ ಇರೋಕ್ಕಾಗೋದಿಲ್ಲ ಅಂತ ಕಷ್ಟಗಳಿಗೂ ಸಹ ಗೊತ್ತಾಗುತ್ತೆ. ನಮ್ಮ ಕಷ್ಟ ಕೊಡೋದಕ್ಕೆ ಮುಂಚೆ ಕಷ್ಟಗಳು ಅಷ್ಟೇ ಯೋಚನೆ ಮಾಡ್ತವೆ. ಇದನ್ನೆಲ್ಲ ಯೋಚನೆ ಮಾಡಿ ಅವು ನಮ್ಮ ಹತ್ರ ಬಂದಾಗ ಎಷ್ಟು ದಿನ ಇರಬೇಕು, ನಾವು ಎಷ್ಟು ಕಷ್ಟ ಅನುಭವಿಸ್ಬೇಕು, ಯಾವ್ಯಾವ ಥರ ನಾವು ಆ ಕಷ್ಟದಲ್ಲಿ ನಮ್ಮ ಜೀವನನ ಬದಲಾಯಿಸ್ಕೋತೀವಿ, ಆ ಜೀವನದಲ್ಲಿ ನಮ್ಗೆ ಗಟ್ಟಿ ಅನ್ನೋದು ಎಷ್ಟು ಬರುತ್ತೆ, ಮನಸ್ಸಿಗೆ ಸಮಾಧಾನ ಅನ್ನೋದು ಎಷ್ಟು ಕೊಡುತ್ತೆ, ನೋವು ಅನ್ನೋದಿಷ್ಟು ಕೊಡುತ್ತೆ ಅನ್ನೋದನ್ನು ಸಹ ಕಷ್ಟಗಳಿಗೆ ಗೊತ್ತಾಗುತ್ತೆ. ಏಕೆಂದರೆ ನಾವು ಯಾರ್ಯಾರನ್ನೂ ನಂಬಿಲ್ಲ, ನಾವು ನಂಬಿರೋದೇ ನನ್ನ ತಂದೆ ಗುರುರಾಯರು ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ಇದ್ದಾರೆ ಅಂತ ಅಂದಾಗ ಕಷ್ಟಗಳು ಅಷ್ಟೇ ಎದುರ್ಕೋತವೆ. ಅವ್ರ ಜೊತೆ ರಾಯರಿದ್ದಾರಪ್ಪ, ನಾವು ಜಾಸ್ತಿ ಸಹ ಅವ್ರ ಹತ್ರ ಇರೋಕ್ಕಾಗೋದು ಇಲ್ಲ, ಜಾಸ್ತಿ ಕಷ್ಟ ಅವ್ರ ಹತ್ರ ಕೊಡೋಕ್ಕಾಗೋದು ಇಲ್ಲ ನಾವು ಅಂತ ಕಷ್ಟಗಳು ಅಷ್ಟೇ ಎದುರ್ಕೋತಾ ಹೋಗ್ತವೆ. ಅದಕ್ಕೆ ಹೇಳೋದು, ನಮ್ಮ ಜೊತೆ ರಾಯರಿದ್ದಾಗ ಕಷ್ಟ ಅನ್ನೋದು ಬಂದಾಗ ಆ ಕಷ್ಟನ ತಡ್ಕೊಳ್ಳೋಂಥ ಶಕ್ತಿ ರಾಯರು ಕೊಡ್ತಾರೆ. ಮೊದಲದಾಗಿ ನಾವಿಷ್ಟನ್ನ ಅರ್ಥ ಮಾಡ್ಕೋಬೇಕು. ಕಷ್ಟ ಬರುತ್ತಾ ಬರಲಿ, ನನಗೆ ತಾನೇ ಬರೋದು, ಎಷ್ಟು ಕಷ್ಟ ಕೊಡ್ತೀಯ ನೀನು ಕೊಡು, ನನ್ನ ಜೊತೆ ರಾಯರಿದ್ದಾರೆ, ರಾಯರನ್ನ ದಾಟಿ ನೀನು ನನ್ನ ಹತ್ರ ಬರಬೇಕು ಅಂತ ನಾವು ಇಷ್ಟನ್ನ ಹೇಳ್ಕೋಬೇಕು. ಇವತ್ತೇನು ನಮಗೆ ಕೆಟ್ಟದಾಯಿತು, ಈಗ ಜೀವನದಲ್ಲಿ ಒಳ್ಳೆಯದನ್ನೇ ಆಗ್ತಿರುತ್ತೆ, ಕಷ್ಟ ಅನ್ನೋದು ನಾವು ನೋಡಿರೋದಿಲ್ಲ, ಒಳ್ಳೇದಾಗ್ತಿರುತ್ತೆ, ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿರುತ್ತೆ. ಒಂದು ಟೈಮಲ್ಲಿ ನಮಗೆ ಕಷ್ಟ ಅಂತ ಬಂದಾಗ, ಕಷ್ಟಗಳು ನಮ್ಮನ್ನು ನುಡಿಕೊಂಡು ಬಂದಾಗ ಆವಾಗ ಆಕಾಶನೇ ತಲೆ ಮೇಲೆ ಬಿದ್ದ ಥರ ನಮಗಾಗುತ್ತೆ. ಏಕೆಂತಂದರೆ ಕಷ್ಟ ಅನ್ನೋದು ನೋಡಿರಲ್ಲ, ಸುಖದಲ್ಲೇ ಇರ್ತೀವಿ ನಾವು ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗ್ತಾ ಇರುತ್ತೆ. ಆವಾಗ ನಮಗೆ ತಮ್ಮ ಕಷ್ಟ ಬಂದಾಗ ನಮ್ಮ ಜೀವನನೇ ಕುಗ್ಗಿಸ್ಬಿಡುತ್ತೆ. ಏಕೆಂದರೆ ನಾವು ಕಷ್ಟಗಳನ್ನ ಜಾಸ್ತಿ ನೋಡಿರೋದಿಲ್ಲ, ಸುಖದಲ್ಲೇ ಇರ್ತೀವಿ, ನೆಮ್ಮದಿ ಜೀವನ ಅನ್ನೋದನ್ನು ನಾವು ಮಾಡ್ತಾ ಇರ್ತೀವಿ. ಆವಾಗೇನಾಗುತ್ತೆ, ತಮ್ಮ ಕಷ್ಟ ಬಂದಾಗ ಪ್ರಪಂಚನೇ ಮುಳುಗೋಗೋ ರೀತಿಯಲ್ಲಿ ನಮಗಾಗ್ತಿರುತ್ತೆ. ಆವಾಗ ನಾವು ಬೇರೆಯವ್ರು ನೋಡಿದಾಗ ಅವ್ರಿಗೆ ಯಾಕೆ ಕಷ್ಟ ಇಲ್ಲ, ನನಗೇನು ಕಷ್ಟ ಬಂತು, ನಾನೇನು ತಪ್ಪು ಮಾಡಿದ್ದೆ ಅಂತ ಆವಾಗ ನಾವು ಯೋಚನೆ ಮಾಡ್ತೀವಿ. ನಾವು ಚೆನ್ನಾಗಿದ್ದಾಗ ದೇವ್ರು ನಂಬೋದಾಗಿರ್ಬೋದು, ದೇವ್ರುಗಳ್ನ ಆರಾಧಿಸೋದಾಗಿರ್ಬೋದು, ನಮ್ಮಲ್ಲಿ ಒಂದು ಹಣಕಾಸು ಬಂದಾಗ, ದುಡ್ಡು ಬಂದಾಗ ನಮ್ಮ ತಲೆ ನಿಲ್ಲೋದಿಲ್ಲ. ಏಕೆಂತಂದರೆ ಮನುಷ್ಯನಿಗೆ ಇದೊಂದು ಸ್ವಭಾವ. ದೇವ್ರು ಅದಕ್ಕೆ ಹೇಳೋದು, ಕೊಟ್ಟಿನೂ ನೋಡ್ತಾರೆ, ಕಿತ್ಕೊಂಡಿನೂ ನೋಡ್ತಾರೆ ಅಂತ. ಮನುಷ್ಯನಿಗೆ ಕಷ್ಟ ಬಂದಾಗ ಅವನು ಎಷ್ಟು ಆ ಕಷ್ಟನ ತಡ್ಕೋತಾನೋ, ಸುಖ ಬಂದಾಗಲೂ ಅಷ್ಟೇ ಅದೇ ರೀತಿ ಇರ್ತಾ ಹೋಗಬೇಕು. ಹಣ ಅನ್ನೋದು, ಸುಖ ಅನ್ನೋದು ಯಾವಾಗಲೂ ನನ್ನ ಹತ್ರ ಇರೋದಿಲ್ಲ. ಅದೇ ರೀತಿ
ನನ್ನಲ್ಲಿರೋ ಅಹಂಕಾರ ಆಗಿರ್ಬೋದು, ಇಲ್ಲ ಒಳ್ಳೆತನ ಆಗಿರ್ಬೋದು, ಇದೆಲ್ಲವದು ಅಷ್ಟೇ. ನನಗೆ ಕಷ್ಟ ಬಂದಾಗ ನಾನು ಕುಗ್ಗೋದು, ಸುಖ ಬಂದಾಗ ನಾನು ಹಿಗ್ಗೋದು. ಅಂತಂದರೆ ಚೆನ್ನಾಗಿದ್ದಾಗ ಹಣಕಾಸು ನಮ್ಮ ಕೈಯಲ್ಲಿ ನಡೆಯುವಾಗ ಒಂಥರ ದೌಲತ್ ತೋರಿಸೋದು, ದುರಹಂಕಾರ ತೋರಿಸೋದು. ಯಾರಾದರೂ ಕೆಳಗಿದ್ದಾರೆ ಅಂತಂದರೆ ಅವ್ರನ್ನ ಕೀಳಾಗಿ ನೋಡೋದು, ನಿನ್ನ ಪರಿಸ್ಥಿತಿ ಆಗಿದೆ, ನೀನು ಆಗಿದೆಯಾ, ನಿನಗೆ ಬಡತನ ಇದೆ ಅಂತ ಈ ಥರ ಕೆಳಗಡೆ ನೋಡ್ತಾರಲ್ಲ, ಆ ಥರ ನೋಡೋದು. ಈ ಥರ ಏನಾದರೂ ಮಾಡಿದಾಗ ರಾಯರು ಯೋಚನೆ ಮಾಡ್ತಾರೆ, ನಿನಗೆ ಕಷ್ಟ ಬಂದಾಗ ನೀನು ಎಷ್ಟು ಕುಗ್ಗಿದ್ಯೋ, ನೀನು ಬೇಡಿದ್ದಕ್ಕೆ ನಿನಗೆ ವರ ನಾನು ಕೊಟ್ಟೆ, ಆದರೆ ನಿನಗೆ ಸುಖ ಬಂದಾಗ ಈ ಥರ ನೀನು ಕೆಳಗಡೆ ಇರೋನ ಈ ಥರ ನೋಡ್ತೀಯಲ್ಲ, ನಿನಗೂ ಕಷ್ಟ ಕೊಟ್ಟು ನೋಡ್ತೀನಿ ಅಂತನೂ ಸಹ ಆವಾಗ ನಮಗೆ ಕಷ್ಟ ಕೊಡೋವಂಥದ್ದು. ನಾವು ಸುಖನ ಹೇಗೆ ತೊಗೋತೀವೋ ಕಷ್ಟನೂ ಅಷ್ಟೇ ಅದೇ ರೀತಿ ನಾವು ಸ್ವೀಕಾರ ಮಾಡಬೇಕು. ಒಬ್ಬ ಮನುಷ್ಯನ ಜೀವನದಲ್ಲಿ ಸುಖಕ್ಕಿಂತ ಹೆಚ್ಚಾಗಿ ಕಷ್ಟನೇ ಬರೋವಂಥದ್ದು. ಜಾಸ್ತಿ ಕಷ್ಟ ಅನುಭವಿಸಿದ ನಂತರನೇ ಸುಖ ಕಮ್ಮಿ ನಾವು ಕೇಳ್ಕೊಂಡು ಬಂದಿರೋದು. ಏಕೆ ಅಂತಂದರೆ ನಾವು ಮಾಡಿದ ಪಾಪ ಕರ್ಮಕ್ಕೆ ಫಲವಾಗಿ ಈ ಸುಖ ದುಃಖ ಅನ್ನೋದನ್ನು ರಾಯರು ಕೊಡ್ತಾರೆ. ದೇವ್ರುಗಳು ನಿರ್ಧಾರ ಮಾಡಿರ್ತಾರೆ ಇದನ್ನೆಲ್ಲ. ಸ್ವಲ್ಪ ಮಟ್ಟದಲ್ಲಿ ನಮ್ಗೆ ಸುಖ ಅನ್ನೋದು ಬಂದರೆ ಜಾಸ್ತಿ ಮಟ್ಟದಲ್ಲಿ ಕಷ್ಟ ಅನ್ನೋದೇ ಜಾಸ್ತಿ ಬರ್ತಿರುತ್ತೆ. ನಾನು ಅದಕ್ಕೆ ಹೇಳೋದು, ಕಷ್ಟ ಬಂದಾಗ ನಾವು ಯಾವತ್ತಷ್ಟೇ ಕುಗ್ಗೋದಕ್ಕೆ ಹೋಗಬಾರ್ದು, ಕಷ್ಟಗಳಿಗೆ ಹೇಳಬೇಕು. ದೇವ್ರ ಹತ್ರ ನಿಂತ್ಕೊಂಡು ನಮ್ಮ ಕಷ್ಟ ಕಣ್ಣೀರು ಯಾವತ್ತೂ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾವೆಲ್ಲ ದೇವ್ರ ಹತ್ರ ಆ ಥರ ಹೇಳ್ಕೊತೀವಿ, ಆದರೆ ರಾಯರ ಹತ್ರ ಮಾತ್ರ ನಾವು ಆ ರೀತಿ ಹೇಳೋಕ್ಕೆ ಹೋಗಬಾರ್ದು. ನನ್ನ ಜೊತೆ ರಾಯರಿದ್ದಾರೆ, ನನ್ನ ಜೊತೆ ನನ್ನ ತಂದೆ ಗುರುರಾಯರು ನನ್ನ ಮನೇಲಿದ್ದಾರೆ, ನನ್ನ ಬಡತನದಲ್ಲಿದ್ದಾರೆ. ನೀವು ಕಷ್ಟ ಕೊಡೋದಾದರೆ ಅವ್ರನ್ನ ದಾಟಿ ನಂತರ ನನ್ನ ಹತ್ರ ಬರಬೇಕು ಅಂತ ನಾವು ಇಷ್ಟನ್ನ ಹೇಳ್ಬೇಕು. ಆವಾಗ ಕಷ್ಟಗಳು ಅಷ್ಟೇ ಎದುರ್ಕೋತವೆ. ನಾವು ಎಷ್ಟು ಕುಗ್ಗುತ್ತೀವೋ ನಮ್ಮನ್ನು ಅಷ್ಟು ಕಷ್ಟಗಳು ಕುಗ್ಗಿಸ್ತವೆ, ಜಾಸ್ತಿ ಕಷ್ಟಗಳು ನಮ್ಮ ಹತ್ರ ಬರ್ತವೆ. ಈಗ ಎದುರುಕೊಂಡಾಗ ಯಾರು ಎದುರಿಸ್ತಾ ಹೋಗ್ತಾರೋ ಅದೇ ಎದುರಿಸೋರು ಎದುರುಗಡೆ ಎದುರು ನಿಂತಾಗ ಹೇಗೆ ಅವರು ಹಿಂದಿರುಗಿ ನೋಡದೆ ಓಡೋಗ್ತಾರೋ ಅದೇ ರೀತಿಯೇ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಅಷ್ಟೇ. ನಾವು ಎದುರೋದಕ್ಕೆ ಹೋಗಬಾರ್ದು. ಬರುತ್ತಾ ಕಷ್ಟ ಬರುತ್ತಾ ಬರಲಿ, ನನಗೆ ಬಂದಿರೋದು ಕಷ್ಟ ನಾನು ಅನುಭವಿಸ್ಲೇಬೇಕು. ನಾನು ಸುಖ ಬಂದಾಗ ಹೇಗಿದ್ನೋ ಕಷ್ಟ ಬಂದಾಗ ಅದೇ ರೀತಿ ನಾನು ಇರಬೇಕು. ನಾನು ಕುಗ್ಗೋದಕ್ಕೆ ಹೋಗಬಾರ್ದು. ಆದರೆ ನನ್ನ ಜೊತೆ ನೀವಿರಬೇಕು ರಾಯರೇ. ಈಗ ನನಗೆ ಕಷ್ಟ ಕೊಟ್ಟಿದ್ದೀರಲ್ಲ, ಕಷ್ಟದ ಜೊತೆ ನೀವಿರಬೇಕು. ನನ್ನ ಮನೆಯಲ್ಲಿ ನೀವಿರಬೇಕು. ನನ್ನ ಕಷ್ಟ ಬಡತನ, ನನ್ನ ಹಸಿವು, ನನ್ನ ನೋವು, ನನ್ನ ಸಂಕಟ, ನನ್ನ ಕಣ್ಣೀರಲ್ಲಿ ನೀವಿರಬೇಕು ತಂದೆ ಅಂತ ನಾವಿಷ್ಟನ್ನ ಕೇಳ್ಕೊತಾ ಹೋದಾಗ ಕಷ್ಟಗಳಿಗೂ ಅರ್ಥ ಆಗುತ್ತೆ, ಮತ್ತು ನಾವು ನಂಬಿರೋ ದೇವ್ರುಗಳಿಗೂ ಅರ್ಥ ಆಗುತ್ತೆ. ನೀನು ನನ್ನನ್ನು ಎಷ್ಟು ನಂಬಿದ್ಯಾ, ಆದರೆ ನಿನ್ನ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ನೋವು ತಿಂತಾ ಇದೆಯಲ್ಲ, ನಿನ್ನ ಜೊತೆ ನಾನಿರ್ತೀನಿ. ನಿನಗೆ ಕಷ್ಟ ಬಂದಿರ್ಬೋದು, ಬಡತನ ಬಂದಿರ್ಬೋದು, ಆ ಬಡತನದಲ್ಲೂ ನಾನಿರ್ತೀನಿ, ನೀನು ಚಿಂತೆ ಮಾಡಬೇಡ ಅಂತ ಆವಾಗ ರಾಯರು ನಮ್ಮ ಜೊತೆಗೆ ಗಟ್ಟಿಯಾಗಿ ಇರೋವಂಥದ್ದು. ಆವಾಗ ಕಷ್ಟ ಬಂದರೂ ಅಷ್ಟೇ ಜಾಸ್ತಿ ಕಷ್ಟ ಅನ್ನೋದು ನಮಗೆ ಕೊಡೋದಿಲ್ಲ. ಆವಾಗ ಕಷ್ಟ ಬಂದಾಗ ಕಷ್ಟಗಳು ಅನ್ಕೋತವೆ, ನಾನು ಎಷ್ಟೆಷ್ಟೋ ನಾನು ಇವ್ರ ಹತ್ರ ಜಾಸ್ತಿ ಕಷ್ಟ ಇವ್ರಿಗೆ ಹೋಗ್ಲಿ ಅಂತ ನಾನು ಹೋಗ್ತೀನಿ, ಆದರೆ ಇವ್ರಿಗೆ ಜಾಸ್ತಿ ಕಷ್ಟ ಅನ್ನೋದು ಹೋಗ್ತಾ ಇಲ್ವಲ್ಲ. ಇವರು ತುಂಬ ಗಟ್ಟಿಯಾಗಿದ್ದಾರೆ. ಕಷ್ಟ ಎಷ್ಟೇ ಬರಲಿ ನಾನು ಎದುರಿಸ್ತೀನಿ ಅಂತ ಗಟ್ಟಿಯಾಗಿ ಒಂದು ನಿರ್ಧಾರ ಅನ್ನೋದು ಮಾಡಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಹೋಗೋಕ್ಕಾಗೋದಿಲ್ಲಪ್ಪ ಇವ್ರ ಹತ್ರ ಅಂತಂದ್ಬಿಟ್ಟು ಕಷ್ಟಗಳು ಎದುರುಕೊಂಡು ನಮ್ಮನ್ನು ಬಿಟ್ಟು ಓಡೋಗೋಂಥದ್ದು. ಏಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕಷ್ಟ ಸುಖ ಅನ್ನೋದು ಬರುತ್ತೆ. ಅದೇ ರೀತಿ ಸುಖ ಬಂದಾಗ ನಾವು ಯಾವ ರೀತಿ ಇರ್ತೀವೋ ಕಷ್ಟ ಬಂದಾಗಲೂ ಅಷ್ಟೇ ಅದೇ ರೀತಿ ಇರಬೇಕು. ನಾವು ಎದುರೋಗೋದಕ್ಕೆ ಹೋಗಬಾರ್ದು. ಎದುರುಕೊಂಡ್ರೆ ಎದುರಿಸ್ತವೆ ಕಷ್ಟಗಳು. ನಾವು ಎದುರು ನಿಂತ್ಕೊಂಡಾಗ ಕಷ್ಟಗಳು ಎದುರುಕೊಂಡು ಓಡೋಗ್ತವೆ ನಮ್ಮನ್ನು ಬಿಟ್ಟು. ನಮ್ಮ ಬಡತನ ನೋಡೋಕ್ಕಾಗ್ದಿರ ಅವ್ರು ಓಡೋಗ್ತಾರೆ ಅವರು. ಹಂಗಾಗಿ ಯಾವತ್ತೂ ಅಷ್ಟೇ ನಮಗೆ ಕಷ್ಟ ಅಂತ ಹೇಳೋದಕ್ಕೆ ಹೋಗಬಾರ್ದು. ನಾವು ಯಾವಾಗಲೂ ಕಷ್ಟ ಕಷ್ಟ ಅಂತ ಹೇಳ್ತಿದ್ರೆ ಕಷ್ಟಗಳು ಜಾಸ್ತಿ ನಮ್ಮ ಹತ್ರನೇ ಉಳ್ಕೋತಾ ಹೋಗ್ತವೆ. ಹಂಗಾಗಿ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ನಾವು ಜೀವನದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲಬೇಕು. ಆವಾಗಲೇ ನಮ್ಮ ಕಷ್ಟ ಎಲ್ಲ ದೂರ ಆಗುವಂಥದ್ದು. ಮತ್ತು ಹಿಂದೆ ಎಲ್ಲ ನಮಗೆ ಯಾವ ಥರ ಕಷ್ಟ ಇತ್ತು, ಇವಾಗಿರೋ ಕಷ್ಟ ನಮಗೆ ಹಿಂದೆ ಇತ್ತಾ? ಇಲ್ಲ, ಜಾಸ್ತಿ ಕಷ್ಟ ಅನ್ನೋದಿತ್ತು. ಅಂಥ ಕಷ್ಟನೆಲ್ಲ ನಾವು ಎದುರಿಸಿ ಇವಾಗ ಬಂದಿದ್ದೀವಿ ಅಂತಂದರೆ ಮತ್ತು ಇವಾಗ ಬರೋ ಕಷ್ಟಕ್ಕೆ ಏನಕ್ಕೆ ನಾವು ಎದುರ್ಕೋಬೇಕು? ಎದುರ್ಕೊಳ್ಳೋದಕ್ಕೆ ಹೋಗಬಾರ್ದು. ಏಕೆಂದರೆ ಆವಾಗ ನಾವು ಪೂಜೆ ಮಾಡೋದಕ್ಕೆ ರಾಯರಿರಲಿಲ್ಲ. ರಾಯರು ಯಾರು, ರಾಯರ ಶಕ್ತಿ ಏನು, ರಾಯರು ಪೂಜೆ ಮಾಡಬೇಕು ಅನ್ನೋದು ಸಹ ನಮಗೆ ಗೊತ್ತಿರಲಿಲ್ಲ. ಈಗ ರಾಯರಿದ್ದಾರೆ. ರಾಯರು ನಮ್ಮ ಜೊತೆಗಿರಬೇಕಾದ್ರೆ ನಾವೇನಕ್ಕೆ ಹೆದರಬೇಕು? ಕಷ್ಟಗಳಿಗೆ ಎದುರೋದಕ್ಕೆ ಹೋಗಬಾರ್ದು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ತಿಳ್ಕೊಂಬಿಡ್ಬೇಕು. ಈಗ ನಾವೇನೋ ಒಂದು ಕಾರ್ಯ ಆದಾಗ, ಒಂದು ಕೆಟ್ಟದಾದಾಗ ನಾವು ಅಂದ್ಕೋತೀವಿ, ಅಯ್ಯೋ ನಮಗೆ ತುಂಬ ಕೆಟ್ಟದಾಗ್ಬಿಡ್ತಪ್ಪ ಅಂತ ನಾವು ಅಂದ್ಕೋತೀವಿ. ಆದರೆ ಆ ಕೆಟ್ಟದ್ರಿಂದನೇ ಒಳ್ಳೆಯದು ಸಹ ಆಗ್ತಿರುತ್ತೆ. ಈಗ ಯಾರಾದರೂ ನಮ್ಮ ಜೀವನದಲ್ಲಿ ಬಂದು ಒಂದು ಕೆಟ್ಟದ್ದು ಮಾಡಿದ್ರು, ಮೋಸ ಮಾಡಿದ್ರು
ಮಾಡಿದ್ರು ಅಂತಂದರೆ ಸುಮ್ಮನೆ ಮಾಡಿರೋದಿಲ್ಲ, ಅದು ಹಿಂದೆಗಡೆ ಒಂದು ಉದ್ದೇಶ ಅನ್ನೋದಿರುತ್ತೆ. ಅವ್ರು ಕೆಟ್ಟದ್ದು ಮಾಡಿರೋದ್ರ ಹಿಂದೆಗಡೆ ಒಂದು ಉದ್ದೇಶ ಅನ್ನೋದಿರುತ್ತೆ. ಏನು ಉದ್ದೇಶ ಅಂತಂದರೆ ಅವ್ರು ಮಾಡಿರೋ ನಮಗೆ ಕೆಟ್ಟದ್ರಿಂದನೇ ಒಳ್ಳೆಯದು ಅನ್ನೋದು ಸಹ ಕಾಯ್ದಿರುತ್ತೆ. ಈಗ ನಾವು ಹುಟ್ಟಬೇಕಾದ್ರೆ ಬೆಳಿಬೇಕಾದ್ರೆ ಒಬ್ರಿಗೆ ಆಶ್ರಯವಾಗಿ ನಾವು ಬೆಳಿತೀವಿ ನಾವು. ಹಾಗೆಯೇ ಮುಂದೆನೂ ಅಷ್ಟೇ ಒಬ್ರಿಗೆ ಒಂಥರ ಮರಕ್ಕೆ ಬಳ್ಳಿ ಅಂಟ್ಕೊಂಡಾಗೆ ಜೀವನ ಅನ್ನೋದು ನೋಡ್ಕೊಂಡು ಹೋಗ್ತೀವಿ. ಬೇರೆಯವರು ನೋಡ್ಕೋತಾರೆ, ಬೇರೆಯವರು ಸಂಸಾರ ಅನ್ನೋದು ಸಾಗಿಸ್ತಾರೆ, ನಮಗೇನು ಯೋಚನೆ ಇಲ್ಲಪ್ಪ ಅಂತ ಇರೋರಿಗೆ ಸಡನ್ನಾಗಿ ಕಷ್ಟ ಬಂದಾಗ ಅವ್ರಿಗೆ ಎದುರಿಸೋಕ್ಕಾಗೋದಿಲ್ಲ. ಏಕೆಂತಂದರೆ ಎಲ್ಲವನ್ನು ಸಹ ಬೇರೆಯವ್ರು ನೋಡ್ಕೋತಿದ್ರು, ಏಕ್ದಮ್ ಇವ್ರ ಕಷ್ಟ ಬಂದಾಗ ಇವ್ರ ಕಷ್ಟ ಎದುರಿಸೋಕ್ಕಾಗೋದಿಲ್ಲ. ಆವಾಗ ಸ್ವಲ್ಪ ದಿವಸ ಕುಗ್ಗುತ್ತಾರೆ. ಏಕೆಂದರೆ ಕಷ್ಟ ಹೊಸ್ದಾಗಿ ಇವ್ರ ಹತ್ರ ಬಂದಾಗ ಕುಗ್ಗುತ್ತಾರೆ. ಅವಾಗ ನಾನೇನು ಮಾಡೋದು, ಈ ಥರ ಕಷ್ಟ ಬತ್ತಲ್ಲ, ನಾನು ಮುಂದೆ ಹೇಗೆ ನನ್ನ ಜೀವನ ಮಾಡೋದು, ನಾನು ಬೇರೆಯವರು ಡಿಪೆಂಡ್ ಮೇಲೆ ನಾನು ಬದುಕಿದ್ದೆ, ಈಗ ಬೇರೆಯವ್ರ ಆಶ್ರಯದಲ್ಲೇ ನಾನು ಬದುಕ್ತಾ ಇದ್ದೆ. ಇವಾಗ ಅವರು ಈ ಥರ ನನ್ನ ಹೊರಗಡೆ ಹಾಕಿದ್ದಾರೆ, ನನಗೆ ಕಷ್ಟ ಅನ್ನೋದು ಕೊಟ್ಟು ಅವರು ನನ್ನಿಂದ ಹೊರಟೋಗಿದ್ದಾರೆ. ನಾನು ಹೇಗೆ ಜೀವನ ಮಾಡಬೇಕು ಅಂತ ಅಂದಾಗ ಆ ಮಾಡೋ ಕೆಲಸನೇ ನಮಗೆ ದಾರಿಯಾಗುತ್ತೆ. ಈಗ ಅವರು ಒಬ್ಬರು ಜೀವನದಲ್ಲಿ ಒಬ್ಬರಿದ್ದಾಗ ಅವರು ಬಿಟ್ಟು ಹೋದಾಗ ಅವ್ರು ಮಾಡಿದ್ದಂಥ ಕೆಲಸನೇ ನಮಗೆ ಒಳ್ಳೆಯದಾಗುತ್ತೆ. ಏಕೆ ಅಂತಂದರೆ ನಾವು ಅಂದ್ಕೋತೀವಿ, ನನಗೆ ಸುಖ ಇದ್ದಾಗ ನನ್ನ ಜೊತೆಲಿದ್ರು, ಕಷ್ಟ ಬಂದಾಗ ನನ್ನ ಬಿಟ್ಟು ಹೊರಟೋದ್ರು ಅಂತ ನಾವು ಹೇಳ್ತೀವಲ್ಲ, ಅದು ಒಳ್ಳೆಯದಕ್ಕೆ ಆಗ್ತಿರುತ್ತೆ ಇದೆಲ್ಲ. ಏಕೆಂತಂದರೆ ನಾವು ಸ್ಟ್ರಾಂಗ್ ಆಗಬೇಕು, ನಾವು ಜೀವನದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದಕ್ಕೋಸ್ಕರ ರಾಯರು ಇದನ್ನೆಲ್ಲ ಮಾಡಿಸ್ತಿರ್ತಾರೆ. ಏಕೆಂತಂದರೆ ನಾವು ಜೀವನ ಪೂರ್ತಿ ನಾವು ಸಿಹಿನೇ ತಿನ್ನೋದಲ್ಲ, ಜೀವನ ಪೂರ್ತಿ ನಾವು ಕಹಿನೂ ಸಹ ತಿನ್ನೋದಲ್ಲ. ಸಿಹಿ ಕಹಿ ಎರಡೂ ಅಷ್ಟೇ ಜೀವನದ ಎರಡು ಭಾಗಗಳು. ಇದನ್ನೆಲ್ಲ ನಾವು ಸ್ವೀಕಾರ ಮಾಡಲೇಬೇಕು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ನಾವು ಎದುರಿಸ್ತಾ ಹೋಗ್ಬೇಕು ಇವನ್ನೆಲ್ಲ. ಈಗ ಯಾರಾದರೂ ನಮಗೆ ಕಷ್ಟ ಕೊಟ್ಟಾಗ ತಾನೇ ಕಷ್ಟ ಎದುರಿಸೋಕ್ಕಾಗೋದು. ನಾವು ಅಂದ್ಕೋತೀವಿ, ಅವ್ರು ನನಗೆ ಕಷ್ಟ ಕೊಟ್ಟರು, ನನ್ನ ಜೀವನದಲ್ಲಿ ಆಟ ಆಡಿಬಿಟ್ರು, ಅವರು ನಾನು ತುಂಬ ಲಾಸ್ ಆಗಿಬಿಟ್ಟೆ, ತುಂಬ ಕೆಳಗಡೆ ಇದ್ದೀನಿ, ನಾನೇನು ಮಾಡೋದು ಅಂತ ಅಂದ್ಕೊಂಡಾಗ ಅವ್ರು ಮಾಡಿದ್ದೇ ನಿಮಗೆ ಒಂದು ಇದಾಗುತ್ತೆ, ಬಂಡವಾಳ ಆಗುತ್ತೆ. ಈಗ ಅವ್ರು ಮಾಡಿದ್ರಿಂದ ತಾನೇ ನೀವು ಮೇಲಕ್ಕೆ ಬರೋಕ್ಕಾಗೋದು. ಅವ್ರು ಮೋಸ ಮಾಡಿದ್ದಕ್ಕೆ ತಾನೇ ನೀವು ಜೀವನದಲ್ಲಿ ಒಂದು ಗಟ್ಟಿಯಾಗಿ ನಿಂತ್ಕೊಳ್ಳೋದು. ಅದೇ ರೀತಿಯೇ ರಾಯರು ಇದನ್ನೆಲ್ಲ ನಿರ್ಧಾರ ಮಾಡಿರ್ತಾರೆ. ದೇವತೆಗಳು ಇದನ್ನೆಲ್ಲ ನಿಶ್ಚಯ ಮಾಡೇ ನಮ್ಮನ್ನು ಭೂಮಿ ಕಳಿಸೋವಂಥದ್ದು. ಇಷ್ಟಿಷ್ಟು ದಿನ ನೀನು ಇಂತಿಂಥ ಕಷ್ಟ ಅನುಭವಿಸ್ಬೇಕು, ನೀನು ಒಬ್ಬರ ಜೀವನದಲ್ಲಿ ನೀನು ಈ ಥರ ಆಟ ಆಡಬೇಕು, ನೀನು ಒಬ್ಬರು ಆಶ್ರಯದಲ್ಲೇ ನೀನು ಬದುಕಬೇಕು. ಅವ್ರ ಆಶ್ರಯ ನೀನು ತಪ್ಪಿದಾಗ ನಿನಗೆ ಆವಾಗ ನೀನು ಅನ್ಕೋತೀಯ, ನನಗೆ ಕೆಟ್ಟದಾಗ್ಬಿಡ್ತಲ್ಲ, ನಾನು ಬೇರೆಯವರು ಮೇಲೆ ಜೀವನನ ಡಿಪೆಂಡ್ ಆಗಿ ತೊಗೊಂಡಿದ್ದೆ, ಅವರು ನನ್ನ ಈಗ ಹೊರಗಡೆ ಹಾಕ್ಬಿಟ್ರಲ್ಲ ಅಂತ ನೀನು ಅನ್ಕೋಬೋದು. ಅವ್ರು ಹೊರಗಡೆ ಹಾಕಿದ್ರಿಂದನೇ ನಿನ್ನ ಜೀವನ ನೀನು ಗಟ್ಟಿ ಆಗೋದು. ನಾನು ಹೇಗೆ ಬದುಕೋದು, ನನ್ನ ಸಂಸಾರ ನಾನು ಹೇಗೆ ಕಾಪಾಡ್ಕೊಳ್ಳೋದು, ಹೇಗೆ ಅವ್ರನ್ನೆಲ್ಲ ಸಾಕೋದು ಅನ್ನೋದಕ್ಕೆ ನಿನಗೆ ಧೈರ್ಯ ಬರುತ್ತೆ. ಅಲ್ಲಿ ಶಕ್ತಿ ನಾನು ಕೊಡ್ತೀನಿ, ನಿನ್ನ ಜೊತೆ ನಾನು ಇರ್ತೀನಿ, ನಿನಗೆ ಅನುಗ್ರಹ ನಾನು ಮಾಡ್ತೀನಿ, ಎದ್ರು ಬೇಡ ಅಂತಂದ್ಬಿಟ್ಟೆ. ಆವಾಗ ಒಬ್ಬ ಮನುಷ್ಯ ಕೆಳಗಡೆ ಬಿದ್ದಿರ್ತಾನಲ್ಲ, ಮೇಲೆದ್ದು ನಿಂತ್ಕೊಳ್ಳೋದಕ್ಕೆ ದೇವ್ರುಗಳು ಸಹಾಯ ಮಾಡ್ತವೆ. ಆವಾಗ ನಾವು ಮೊದಲದಾಗಿ ಇಷ್ಟನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಏನಕ್ಕೋಸ್ಕರ ಕಷ್ಟ ನಮ್ಮ ಹತ್ರ ಬರ್ತಿದೆ ಅಂತ ಬರೀ ನಾವು ಕಷ್ಟದ ಬಗ್ಗೆನೇ ಯೋಚನೆ ಮಾಡಬಾರ್ದು. ಮುಂದೆ ನಾವು ಹೇಗೆ ಬದುಕಬೇಕು, ಮುಂದೆ ದಾರಿ ಏನಿದೆ, ನಮ್ಮ ಎದುರುಗಡೆ ಸಾವಿರಾರು ದಾರಿ ಅನ್ನೋದಿರ್ತವೆ. ಯಾವುದಾದ್ರೂ ಒಂದು ಒಳ್ಳೆ ದಾರಿ ಅನ್ನೋದು ಇರುತ್ತೆ. ಸಾವಿರಾರು ದಾರಿನಲ್ಲಿ ಅರ್ಧ ಕೆಟ್ಟು ದಾರಿನೂ ಇರುತ್ತೆ, ಇನ್ನರ್ಧ ನಮಗೆ ದಾರಿ ತೋರಿಸೋದಕ್ಕೆ ಒಳ್ಳೆ ದಾರಿನೂ ಸಹ ಇರುತ್ತೆ. ಒಳ್ಳೆ ದಾರಿ ಯಾವುದು ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಆ ದಾರಿನಲ್ಲಿ ನಾವು ಹೋದಾಗ ನಮಗೆ ರಾಯರು ನಂಬಿರೋ ಅಂಥ ನಮ್ಮ ಮನೆ ದೇವರಾಗಿರ್ಬೋದು ಆ ದಾರಿನಲ್ಲಿ ಇರ್ತಾರೆ. ಅವರು ನಮಗೋಸ್ಕರ ಕಾಯ್ತಿರ್ತಾರೆ. ಅಲ್ಲಿ ನೀನು ಈ ದಾರಿನಲ್ಲಿ ಬಾ, ನಾನು ಇರ್ತೀನಿ, ನಿನ್ನ ಜೊತೆ ಇದ್ದು ನಿನ್ಗೆ ಅನುಗ್ರಹ ಮಾಡ್ತೀನಿ ಅಂತ ರಾಯರು ಆ ದಾರಿನಲ್ಲಿ ಕೂತು ಕಾಯ್ತಾ ಇರ್ತಾರೆ. ಜೀವನದಲ್ಲಿ ಕಷ್ಟ ಬತ್ತು ಅಂತ ಎದುರೋದಕ್ಕೆ ಹೋಗ್ಬಾರ್ದು, ಯಾರೇನೇ ಕೆಟ್ಟದ್ದು ಮಾಡಿದ್ರು ಅಂತನೂ ಅಷ್ಟೇ ಕುಗ್ಗೋದಕ್ಕೆ ಹೋಗ್ಬಾರ್ದು. ಅವ್ರು ಮಾಡಿದ್ದೆಲ್ಲ ಒಳ್ಳೆಯದಕ್ಕೇ, ನನ್ನ ಜೀವನದಲ್ಲಿ ಏನು ಆಗ್ತಿದೆಯೋ ಅದೆಲ್ಲ ಒಳ್ಳೆಯದಕ್ಕೇ, ಮುಂದೆ ನನಗೆ ಒಳ್ಳೆಯದಾಗೋದಕ್ಕೆ ಇದೆಲ್ಲ ಸೂಚನೆಗಳು ಅನ್ನೋದನ್ನು ರಾಯರು ಕೊಡ್ತಿದ್ದಾರೆ. ಅದಕ್ಕೇನು ನನಗಿಷ್ಟೊಂದು ಕಷ್ಟ ಅನ್ನೋದು ಕಷ್ಟ ಬರ್ತಿದೆ ಅಂತ ನಾನು ಕಷ್ಟ ಅಂತ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ನನ್ನ ಮನೆಯಲ್ಲಿ ಈ ಥರ ಜಪಿಸ್ಬಾರ್ದು. ನಾನು ಈಗ ರಾಘವೇಂದ್ರ ಸ್ವಾಮಿ ಸ್ತೋತ್ರನ ಯಾವಾಗಲೂ ನಾವು ಜಪಿಸ್ತಾ ಇರ್ತೀವಲ್ಲ, ರಾಯರ ಹೆಸರನ್ನ ತಗೋತಾ ಇರ್ತೀವಲ್ಲ ಯಾವಾಗ್ಲೂ, ಅದೇ ರೀತಿ ಕಷ್ಟ ಅಂತ ಯಾವಾಗಲೂ ಅಂತಿರಬಾರ್ದು. ಕಷ್ಟ ಅಂದಾಗ ಕಷ್ಟನೇ ನಮ್ಮ ಜೀವನದಲ್ಲಿ ಉಳ್ದೋಗೋದು. ಈಗ ನಾವು ಪೂಜೆ ಮಾಡಿದ ನಂತರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಏನಕ್ಕೆ ನಾವು 108 ಬಾರಿ ಎಲ್ಲ ದೇವ್ರುಗಳ್ನು ಸಹ ನಾವು ನೆನಪು ಮಾಡ್ಕೋತೀವಿ. ಒಳ್ಳೆಯದಾಗಲಿ, ಅವರೆಲ್ಲ ನಮ್ಮ ಜೊತೇಲಿ ಇರಲಿ, ಸದಾಕಾಲ ನಮ್ಮ ಮನಸ್ಸಲ್ಲಿ ಇರಲಿ ಅಂತ ತಾನೇ ನಾವು ರಾಯರನ್ನ ಜಪಿಸೋದು. ಅದೇ ರೀತಿ ನಮ್ಮ ಜೀವನದಲ್ಲಿ ಕಷ್ಟ ಬರ್ತಿದೆ, ನನ್ನ ಜೀವನದಲ್ಲಿ ಚೆನ್ನಾಗೇ ಇಲ್ಲ, ನನಗೆ ತುಂಬ ಕಷ್ಟ ಬರ್ತಿದೆ ಅಂತ ಯಾವಾಗಲೂ ನಾವು ಕೆಟ್ಟದ್ದು
ಕೆಟ್ಟದ್ದನ್ನೇ ಯೋಚನೆ ಮಾಡ್ತಿದ್ರೆ ಜಪ ಮಾಡ್ದಂಗೆ ಅದನ್ನೆಲ್ಲ ಕೆಟ್ಟದ್ದನ್ನ ಜಪ ಮಾಡ್ತಾ ನಮ್ಮ ಮನೆಯಲ್ಲೇ ಇರೋ ಥರ ನಾವೇ ದಾರಿ ಮಾಡಿಕೊಡ್ತೀವಿ. ಈಗ ತೂಗುಡ್ಸೋನಿಗೆ ಚಾಪೆ ಹಾಕಿ ಕೊಟ್ಟಾಗೆ ನಾವು ಕಷ್ಟಗಳಿಗೆ ನಮ್ಮ ಮನೇಲೇ ಇರೋ ಥರ ನಾವೇ ದಾರಿ ತೋರಿಸ್ದಾಗುತ್ತೆ. ಅದಕ್ಕೆ ಹೇಳೋದು, ಕಷ್ಟಗಳಿಗೆ ಹೇಳಬೇಕು. ರಾಯರಿದ್ದಾರೆ ನನ್ನ ಜೊತೆಯಲ್ಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಷ್ಟವಿರೋ ಮನೆಯಲ್ಲಿ ಯಾವಾಗಲೂ ಜಪಿಸ್ತಾ ಇದ್ದರೆ ಕಷ್ಟ ಅನ್ನೋದು ಇರೋದಿಲ್ಲ. ದೇವ್ರ ಸ್ತೋತ್ರನೇ ಮನೆಯಲ್ಲೆಲ್ಲ ಆವರಿಸ್ತಿರುವಾಗ ಕಷ್ಟಗಳು ಅಷ್ಟೇ ಆ ಜಾಗದಲ್ಲಿ ಇರೋದಿಲ್ಲ. ರಾಯರು ಇದನ್ನೆಲ್ಲ ಓಡಿಸ್ತಾರೆ. ನಾನು ಅದಕ್ಕೆ ಹೇಳೋದು, ಕಷ್ಟ ಬಂದಾಗ ಕುಗ್ಗಬೇಡಿ, ಸುಖ ಬಂದಾಗ ನಾವು ಹಿಗ್ಗೋದಿಕ್ಕೆ ಹೋಗಬಾರ್ದು. ಕಷ್ಟ ಸುಖ ಎರಡು ಅಷ್ಟೇ ನಾವು ಜೀವನದಲ್ಲಿ ಅನುಭವಿಸ್ಲೇಬೇಕು. ನಾವು ಭೂಮಿ ಮೇಲೆ ಗಟ್ಟಿಯಾಗಿ ನಿಲ್ಲೇಬೇಕು. ಆವಾಗ ಕಷ್ಟಗಳು ಅಷ್ಟೇ ನಮ್ಮಿಂದ ಎದುರುಕೊಂಡು ಓಡೋಗ್ತವೆ. ನಮ್ಮ ಜೀವನದಲ್ಲಿ ಏನೇನು ನಡೆದ್ರು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಕಷ್ಟ ಬರಲಿ ಸುಖ ಬರಲಿ ಎಲ್ಲವನ್ನು ನಾವು ಸ್ವೀಕಾರ ಮಾಡ್ತಾ ನಾವು ಮುಂದೆ ನಡಿಬೇಕು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.